ನಮಸ್ಕಾರ ಎಲ್ರಿಗೂ ರೋಚಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸದ್ಯ ರಾಜ್ಯ ರಾಜಕಾರಣದಲ್ಲಿ ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಕೇಸ್ ಏನಿದೆ ಅದು ರಾಜಕೀಯವಾಗಿ ರೋಚಕ ತಿರುವುಗಳನ್ನ ಪಡ್ಕೊಳ್ತಾ ಇದೆ. ಒಂದು ಕಡೆ ದೇವರಾಜೇಗೌಡರು ಮತ್ತು ಕುಮಾರಸ್ವಾಮಿ ಅವರು ವಿಡಿಯೋ ಮತ್ತು ಆಡಿಯೋಗಳನ್ನ ಹಿಡ್ಕೊಂಡು ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದರೆ, ಇನ್ನೊಂದು ಕಡೆ ಅದೇ ರೀತಿಯಾಗಿ ಕಾಂಗ್ರೆಸ್ನ ಮಿನಿಸ್ಟರ್ಗಳು ದೇವರಾಜೇಗೌಡರು ಮತ್ತು ಕುಮಾರಸ್ವಾಮಿ ವಿರುದ್ಧ ಅದೇ ರೀತಿಯಾಗಿ ವಾಗ್ದಾಳಿ ನಡೆಸ್ತಾ ಇದ್ದಾರೆ. ಹೀಗಾಗಿ ರಾಜ್ಯ ರಾಜಕಾರಣದಲ್ಲಿ ಪ್ರಜ್ವಲ್ ರೇವಣ್ಣನ ಪೆನ್ಡ್ರೈವ್ ಕೇಸಲ್ಲಿ ಕೆಸರೆ ರಚಾಟ ಜೋರಾಗಿ ನಡೀತಾ ಇದೆ. ಈಗ ಈ ಪ್ರಕರಣದಲ್ಲಿ ಒಂದು ಬಿಗ್ ಅಪ್ಡೇಟ್ ಸಿಕ್ಕಿದೆ. ಇಲ್ಲಿ ದೇವರಾಜೇಗೌಡರು ಹೇಳಿದಂಥ ಮಾತು ನಿಜ ಆಯಿತು. ಅದರ ಜೊತೆಗೆ ರಾಷ್ಟ್ರೀಯ ಮಹಿಳಾ ಆಯೋಗ ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿದೆ. ಇಲ್ಲಿ ರಾಷ್ಟ್ರೀಯ ಮಹಿಳಾ ಆಯೋಗ ಹೊರಡಿಸಿರುವಂಥ ಪತ್ರಿಕಾ ಪ್ರಕಟಣೆ ಜೊತೆಗೆ ದೇವರಾಜೇಗೌಡರು ಹೇಳಿದಂಥ ಮಾತುಗಳು ಎರಡೂ ಕೂಡ ಒಂದೇ ರೀತಿಯಲ್ಲಿ ಇದೆ. ಅದರ ಜೊತೆಗೆ ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಮಾಡಲು SIT ತಂಡ ವಿದೇಶಕ್ಕೆ ಹೋಗ್ತಾ ಇದೆ. ಪ್ರಜ್ವಲ್ ವಿರುದ್ಧ ಸುಳ್ಳು ದೂರು ಕೊಡಬೇಕು ಅಂತ ಮಹಿಳೆ ಮೇಲೆ ಒತ್ತಡ ಬರ್ತಿತ್ತು. ಈ ರೀತಿಯಾದಂಥ ಹೇಳಿಕೆ ಈಗ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತಿದೆ. ಆ ರೀತಿ ಒತ್ತಡ ಹಾಕಿದವರು ಯಾರು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಈ ಹಿಂದೆ 700 ಜನ ಸಂತ್ರಸ್ತೆಯರು ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ದೂರು ಕೊಟ್ಟಿದ್ರು ಅಂತ ಒಂದು ಸುದ್ದಿ ಇತ್ತು. ಇದರ ಬಗ್ಗೆ ರಾಷ್ಟ್ರೀಯ ಮಹಿಳಾ ಆಯೋಗ ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿ ಇದರ ಬಗ್ಗೆ ಕ್ಲಾರಿಫಿಕೇಷನ್ ಕೊಟ್ಟಿದೆ. ಅಂದರೆ ಪ್ರಜ್ವಲ್ ರೇವಣ್ಣಗೆ ಸಂಬಂಧಪಟ್ಟಂತೆ ಈ ಥರ 700 ಜನ ಮಹಿಳೆಯರು ದೂರು ಕೊಟ್ಟಿಲ್ಲ ಅಂತ. ಆದರೆ ಪ್ರಜ್ವಲ್ ರೇವಣ್ಣಗೆ ಸಂಬಂಧಪಟ್ಟಂತೆ ಇನ್ನೊಂದು ದೂರು ಬಂದಿದೆ ಅಂತ ಈ ಪತ್ರಿಕಾ ಪ್ರಕಟಣೆಯಲ್ಲಿ ಹೊರಡಿಸಿದೆ. ಅಂದರೆ ಒಬ್ಬರು ಮಹಿಳೆ ರಾಷ್ಟ್ರೀಯ ಮಹಿಳಾ ಆಯೋಗದಾಗ ಮೊರೆ ಹೋಗಿದ್ದಾರೆ. ಯಾಕಂತಂದರೆ ನನ್ನ ಮೇಲೆ 3 ಜನ ವ್ಯಕ್ತಿಗಳು ಸುಳ್ಳು ಕಂಪ್ಲೇಂಟ್, ಪ್ರಜ್ವಲ್ ರೇವಣ್ಣ ಮೇಲೆ ಸುಳ್ಳು ಕಂಪ್ಲೇಂಟ್ ಕೊಡಬೇಕು ಅಂತ ನನ್ನ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ ಅಂತ ರಾಷ್ಟ್ರೀಯ ಮಹಿಳಾ ಆಯೋಗದ ಮೊರೆ ಹೋಗಿದ್ದಾರೆ. ಪೊಲೀಸ್ ಅಂತ ಹೇಳ್ಕೊಂಡು ಬಂದಿದ್ದ ಈ 3 ವ್ಯಕ್ತಿಗಳ ಮೇಲೆ ಆ ಮಹಿಳಾ ಆಯೋಗಕ್ಕೆ ದೂರು ಕೊಟ್ಟಿದ್ದಾರೆ. ಆ ಮಹಿಳೆಗೆ ಆ ವ್ಯಕ್ತಿಗಳು ಪೊಲೀಸಾ ಅಥವಾ ಸಿವಿಲ್ ಡ್ರೆಸ್ನಲ್ಲಿರೋ ಪೊಲೀಸಾ ಅಂತವರಿಗೆ ಗೊತ್ತಿಲ್ಲ. ಆ 3 ಜನ ವ್ಯಕ್ತಿಗಳು ತಮ್ಮನ್ನು ತಾವು ಪೊಲೀಸ್ ಅಧಿಕಾರಿಗಳಂತೇಳಿ ನೀವು ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಸುಳ್ಳು ದೂರು ಕೊಡಬೇಕಂತ ಈ ಮಹಿಳೆಗೆ ಒತ್ತಾಯ ಮಾಡ್ತಿದ್ರು. ಅದಷ್ಟೇ ಅಲ್ಲದೆ ಬೇರೆ ಬೇರೆ ಮೊಬೈಲ್ ಸಂಖ್ಯೆಯಿಂದ ಇವರಿಗೆ ಕರೆ ಮಾಡಿ ಇವ್ರನ್ನ ಹೆದರಿಸ್ತಾ ಇದ್ರು. ಅಂದರೆ ಪ್ರಜ್ವಲ್ ರೇವಣ್ಣ ವಿರುದ್ಧ ದೂರು ಕೊಡಬೇಕು ಅಂತ ಇವ್ರನ್ನ ಹೆದರಿಸಿರೋದು. ಇನ್ನು ಈ ಮಹಿಳೆ ದೂರು ಕೊಡೋದಕ್ಕೆ ಇನ್ನೊಂದು ಮುಖ್ಯ ಕಾರಣ ಏನು ಅಂತ ಅಂದರೆ, ನನ್ನ ಫ್ಯಾಮಿಲಿಗೆ ಅವರಿಂದ ತೊಂದರೆ ಆಗ್ಬೋದು ಅನ್ನೋ ಕಾರಣಕ್ಕೆ ಈ ಮಹಿಳೆ ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ದೂರು ಕೊಟ್ಟಿದ್ದಾರೆ. ಇದೇ ವಿಷಯವನ್ನು ರಾಷ್ಟ್ರೀಯ ಮಹಿಳಾ ಆಯೋಗ ತಮ್ಮ ಪತ್ರಿಕಾ ಪ್ರಕಟಣೆಯಲ್ಲಿ ಹೇಳಿರೋದು. ಇವತ್ತು ರಾಷ್ಟ್ರೀಯ ಮಹಿಳಾ ಪತ್ರಿಕಾ ಪ್ರಕಟಣೆಯಲ್ಲಿ ಏನಿತ್ತು, ಈ ಹಿಂದೆ ದೇವರಾಜೇಗೌಡರು ಕೂಡ ಇದನ್ನೇ ಹೇಳಿದರು. ಅಂದರೆ ಹಾಸನದ ಹೋಟೆಲ್ಗಳಲ್ಲಿ ಡೀಲ್ ಆಗ್ತಾಯಿದೆ, ಬ್ರೈನ್ ವಾಶ್ ಆಗ್ತಾಯಿದೆ, ಅಲ್ಲಿ ಡೀಲ್ ಆಗಿ ಇಲ್ಲಿ ಬಂದು ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ. ಇನ್ನು ಇದರಲ್ಲಿ ಯಾವುದು ಸುಳ್ಳು ಯಾವುದು ಸತ್ಯ ಅಂತ ನಾವು ಡಿಸೈಡ್ ಮಾಡೋದಕ್ಕೆ ಆಗೋದಿಲ್ಲ. ಯಾಕೆಂತಂದರೆ ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ಕಂಪ್ಲೇಂಟ್ ಯಾರು ಬೇಕಾದರೂ ಕೊಡ್ಬೋದು. ಇನ್ನು ಒಂದು ಕಡೆ ದೇವರಾಜ್ ಅವರು ಹೇಳಿರುವಂಥದ್ದು ಮತ್ತು ರಾಷ್ಟ್ರೀಯ ಮಹಿಳಾ ಆಯೋಗ ಕೊಟ್ಟಿರುವಂಥ ಕಂಪ್ಲೇಂಟ್ನಲ್ಲಿ ಏನಿದೆಯೋ ಎರಡೂ ಕೂಡ ಒಂದೇ ರೀತಿಯಲ್ಲಿದೆ. ಇನ್ನು ಇದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಜ್ವಲ್ ರೇವಣ್ಣಗೆ ರೆಡ್ ಕಾರ್ನರ್ ಮತ್ತು ಬ್ಲೂ ಕಾರ್ನರ್ ನೋಟಿಸ್ ಕೂಡ ಕೊಡಲಾಗಿದೆ. ಇನ್ನು ಇದರ ಸಂಬಂಧ 196 ರಾಷ್ಟ್ರಗಳಿಗೆ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಯನ್ನು ಕೂಡ ಕೊಟ್ಟಿದ್ದೀವಿ ಅಂತ ಇಂಟರ್ಪೋಲ್ SITಗೆ ಮಾಹಿತಿಯನ್ನು ಕೊಟ್ಟಿದೆ. ಈ ಹಿಂದೆ ಪ್ರಜ್ವಲ್ ರೇವಣ್ಣ ಅವರು ವಿದೇಶದಲ್ಲಿರೋ ಕಾರಣ ನನಗೆ ಸಮಯಾವಕಾಶ ಕೊಡಿ ಅಂತ ತಮ್ಮ ವಕೀಲರ ಮೂಲಕ ಕೇಳ್ಕೊಂಡಿದ್ರು. ಆದರೆ ಅವರಿಗೆ ಕೊಟ್ಟಿದ್ದಂಥ ಟೈಮು ಅದು ಮುಗಿದೋಗಿದೆ. ಇನ್ನು ಪ್ರಜ್ವಲ್ ರೇವಣ್ಣ ಹಿಡಿಬೇಕು ಅಂತ ಬಲೆ ಬೀಸಿದಂಥ SIT ಅಧಿಕಾರಿಗಳು 2 ದಿನಗಳ ಹಿಂದೆಯೇ ವಿದೇಶಕ್ಕೆ ಹೋಗಿದ್ದಾರೆ ಅಂತ ಮಾಹಿತಿ ಸಿಗ್ತಾ ಇದೆ. ಸಂಸದ ಪ್ರಜ್ವಲ್ ರೇವಣ್ಣ ಕಾರ್ನರ್ ನೋಟಿಸ್ ವಿಚಾರಕ್ಕೆ ಸಂಬಂಧಿಸಿದಂತೆ ಈಗಾಗಲೇ 196 ರಾಷ್ಟ್ರಗಳಿಗೆ ಮಾಹಿತಿ ಕೊಟ್ಟಾಗಿದೆ. ಪ್ರಜ್ವಲ್ ರೇವಣ್ಣ ಬಗ್ಗೆ ಮಾಹಿತಿ ಸಿಕ್ಕಿದ್ರೆ ನಾವು SITಗೆ ತಿಳಿಸ್ತೀವಿ ಅಂತ ಇಂಟರ್ಪೋಲ್ ಹೇಳಿದೆ. ಪ್ರಜ್ವಲ್ ರೇವಣ್ಣ ಯಾವುದೇ ಏರ್ಪೋರ್ಟ್ ಬಂದರು ಅಥವಾ ಗಡಿಯಲ್ಲಿ ಕಾಣಿಸಿದ್ರೂ ಕೂಡ ನಾವು SITಗೆ ಈ ಮಾಹಿತಿಯನ್ನು ಕೊಡ್ತೀವಿ ಅಂತಿದೆ. ಇನ್ನು ನಿನ್ನೆ ಸಂಜೆ SITಗೆ ಇಂಟರ್ಪೋಲಿಂದ ಒಂದು ಮಹತ್ತರವಾದ ಮಾಹಿತಿ ಸಿಕ್ಕಿದೆ. ಆ ಕಾರಣಕ್ಕೋಸ್ಕರನೇ SIT ತಂಡ ವಿದೇಶಕ್ಕೆ ಹೋಗಿದೆ. ಇನ್ನು ಈಗಾಗಲೇ ಮಹಿಳೆಯ ಅಪಹರಣ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಅವರ ತಂದೆ ಅಂದರೆ ಹಾಸನ ಜಿಲ್ಲೆಯ ಹೊಳೆನರಸೀಪುರ JDS ಶಾಸಕರಾಗಿರುವಂಥ HD ರೇವಣ್ಣ ಅವರು ಬೆಂಗಳೂರಿನ ಪರಪ್ಪನ ಜೈಲಿನಲ್ಲಿದ್ದಾರೆ. ಇದೀಗ ಪ್ರಜ್ವಲ್ ರೇವಣ್ಣ ಅವರ ಬಂಧನಕ್ಕೆ SIT ಅಧಿಕಾರಿಗಳು ಒಂದು ತಂಡ ವಿದೇಶಕ್ಕೆ ಹೋಗಿದೆ. ಒಂದು ವೇಳೆ ಪ್ರಜ್ವಲ್ ರೇವಣ್ಣ ಅಲ್ಲಿ ಸಿಕ್ಕಿದ್ರೆ ವಿದೇಶದಲ್ಲಿ ಅವರನ್ನು ಅರೆಸ್ಟ್ ಮಾಡಿ ಕರೆತರುವ ಸಾಧ್ಯತೆ ಎಲ್ಲದೂ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೆಂಬುದನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.